ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಟೆಕ್ನಿಕ್ ಅಂದರೆ ನಾವು ನೆಗೆಟಿವ್ ಆಗಿರುವಂತಹ ಘಟನೆಗಳನ್ನು ಪಾಸಿಟಿವ್ ಮಾಡ್ಕೊಳ್ಳೋದು. ಎಷ್ಟೋ ಯುಗಗಳ ಹಿಂದೆಯೇ, ಎಷ್ಟೋ ವರ್ಷಗಳ ಹಿಂದೆಯೇ ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈ ಪ್ರಪಂಚದಲ್ಲಿ ಎಲ್ರಿಗಿನ ಒಳ್ಳೆಯವ್ರ ಥರ ನಾವು ನಟನೆ ಮಾಡ್ಬೋದು, ಅಲ್ಲಿರೋ ಜನ ನಂಬಬೋದು ಅಷ್ಟೇ ಅದನ್ನು. ಆದರೆ ನಮ್ಮಲ್ಲಿರೋ ಆತ್ಮಶಕ್ತಿ ಅವಾಗ ಹೇಳ್ಬೇಕು, ಆ ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡು ಐ ಲವ್ ಯು ಮನಿ, ಐ ಲೈಕ್ ಯು ಮನಿ, ದೇವರಿಗೆ ಕೊಡುವಂತಹ ಗೌರವವನ್ನು ನಾನು ನಿನಗೆ ಕೊಡ್ತೀನಿ. ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮೊಂದಿಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜು ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ಗಳನ್ನ, ಟೆಕ್ನಿಕ್ಗಳನ್ನ ನಾವು ಮಾತಾಡ್ತಾ ಇದ್ವಿ. ಇದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಟೆಕ್ನಿಕ್ಗಳ ಬಗ್ಗೆ ಮಾತಾಡಿದ್ವಿ. ಒಂದೊಂದು ಟೆಕ್ನಿಕ್ಗಳನ್ನ ಒಂದೊಂದು ಎಪಿಸೋಡಲ್ಲಿ ಡಿಸ್ಕಸ್ ಮಾಡಿದ್ವಿ. ದಯವಿಟ್ಟು ಎಲ್ಲವನ್ನು ನೋಡಿ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕನ್ನು ಮೇಡಮ್ ನನಗೆ ಹೇಳಿದ್ದಾರೆ. ಅದು ಯಾವುದು ಅಂದರೆ ಮಿರರ್ ಟೆಕ್ನಿಕ್ ಅಂತ. ಹೆಸರೇ ತುಂಬ ವಿಶೇಷವಾಗಿದೆ. ಏನಿದು ಮಿರರ್ ಟೆಕ್ನಿಕ್? ಇಲ್ಲಿ ಮಿರರ್ ಟೆಕ್ನಿಕ್ ಅಂದರೆ ನಾವು ನೆಗೆಟಿವ್ ಆಗಿರುವಂತಹ ಘಟನೆಗಳನ್ನು ಪಾಸಿಟಿವ್ ಮಾಡ್ಕೊಳ್ಳೋದು. ಅದು ಯಾವುದೇ ಸಮಸ್ಯೆ ಇರಬಹುದು, ಅದು ಹಣಕಾಸಿನ ಸಮಸ್ಯೆನೇ ಇರ್ಬೋದು, ಅಥವಾ ಒಂದು ಕೆಲಸ ಸಿಗೋವಂತಹ ಸಮಸ್ಯೆನೇ ಇರ್ಬೋದು, ಅಥವಾ ಒಂದು ಜಮೀನು ಇರ್ಬೋದು, ಅಥವಾ ನಮ್ಮ ತೊಂದರೆ ಕೊಡ್ತಾ ಇರುವಂತಹ ಶತ್ರುಗಳಿರ್ಬೋದು, ಶತ್ರುಗಳನ್ನ ಯಾವ ರೀತಿ ಕಟ್ಟಾಕೋದು, ಈ ಥರ. ಅಂದರೆ ನಮಗೆ ಏನು ನೆಗೆಟಿವ್ ಅಂತ ನಮಗಿರುತ್ತೆ, ಆ ನೆಗೆಟಿವ್ ಆಗಿರೋದನ್ನು ಪಾಸಿಟಿವ್ ಮಾಡ್ಕೊಳ್ಳೋದು. ಇದರಲ್ಲಿ ಕಾಯಿಲೆಗಳು ಅಂತ ಬರೋದಿಲ್ಲ, ಕೋರಿಕೆಗಳು ಅಂತ ಬರೋದಿಲ್ಲ, ಟೋಟಲ್ ಎಲ್ಲದೂ ಸೇರಿ ಇದರೊಳಗೆ ಮಾಡ್ಕೊಳ್ಳೋಂಥ ಒಂದು ಟೆಕ್ನಿಕ್. ನಮ್ಮ ಮೈಂಡಿಗೆ ತಿಳಿಸ್ಬೇಕು ನಾವು, ಈಗ ಇಂಥ ನೆಗೆಟಿವ್ ಸರ್ ನನ್ನ ಜೀವನದಲ್ಲಿ ಹಿಂಗಿದೆ, ಅದು ಬೇಕಾಗಿಲ್ಲ, ನನಗೆ ಅದು ಬೇಕಾಗೇ ಇಲ್ಲ, ನನಗೆ ಬೇಡ, ನನಗೆ ಅದು ಹಿಂಗಿರಬೇಕು. ಈಗ ನಮಗೇನೋ ಒಂದು ಘಟನೆ ನಡೀತೆ, ನಾವು ಹೇಳ್ತೀವಿ ಇದು ಹಿಂಗಿರಬಾರ್ದಾಗಿತ್ತು, ಹಿಂಗಿದ್ರೆ ಎಷ್ಟು ಚೆನ್ನಾಗಿರೋದು ನಮಗೆ ಅಂತ ಹೇಳ್ಕೊಡ್ತೀವಲ್ಲ, ಆ ಥರ ನಮ್ಮ ಮೈಂಡ್ಗೆ ಹೇಳೋವಂಥದ್ದು ಹಿಂಗಿದೆ, ಇದು ನನಗೆ ಹಂಗೆ ಬೇಡ, ನನಗೆ ಈ ಥರ ಬೇಕು. ನನಗೆ ಇನ್ಯಾರು ಕೊಡ್ತಾರೆ? ಇಲ್ಲೇನಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಂದರೆ, ಅಪ್ಪ ಕೊಟ್ಟಿಲ್ಲ ಅಂದರು, ಅಮ್ಮ ಕೊಟ್ಟಿಲ್ಲ ಅಂದರು, ಯಾರು ಕೊಟ್ಟಿಲ್ಲ ಅಂದರು, ನಮ್ಮ ಮೈಂಡು ನಮಗೆ ಕೊಟ್ಟೇ ಕೊಡುತ್ತೆ. ಅದಕ್ಕೆ ಆ ಕೆಪಾಸಿಟಿ ಇದೆ, ಆದ್ರೆ ಅದನ್ನ ಯಾರು ಕೇಳೋದಿಲ್ಲ, ಅಥವಾ ಕೇಳೋ ವಿಧಾನವನ್ನ ಗೊತ್ತಿಲ್ಲ. ಬಟ್ ಅದಕ್ಕೆ ಅಷ್ಟು ಕೆಪಾಸಿಟಿ ಇದೆ. ಎಷ್ಟೋ ಯುಗಗಳ ಹಿಂದೆನೆ, ಎಷ್ಟೋ ವರ್ಷಗಳ ಹಿಂದೆನೆ ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ, ಆತ್ಮಕ್ಕಿಂತ ಬಂಧುವಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡದೆ ಅವರು ಆ ದೊಡ್ಡವರು ಆ ಮಾತನ್ನು ಹೇಳಿರೋದಿಲ್ಲ. ಈಗ ದೊಡ್ಡವರು ಏನೇ ಹೇಳಿದ್ರು ಸಹ ಅವರ ಅನುಭವವನ್ನು ಅವರು ಒಂದು ಗಾದೆ ರೂಪದಲ್ಲಿ ಹೇಳಿರ್ತಾರೆ. ಅದೇ ಥರ ನಾನು ಎಷ್ಟೋ ವಿಚಾರಗಳಲ್ಲಿ ಈಗ 14 ವರ್ಷಗಳಿಂದ ಎಷ್ಟೋ ವಿಚಾರ ನನ್ನ ಪರ್ಸ್ನಲ್ ಇರ್ಬೋದು, ಬೇರೆಯವ್ರಿಗೆ ಇರ್ಬೋದು ನೋಡಿದ್ವಿ. ನಾವು ಏನನ್ನ ನಮ್ಮ ಆತ್ಮವನ್ನು ಕೇಳ್ತೀವೋ ಅದು 100ಕ್ಕೆ 100% ಕೊಟ್ಟೇ ಕೊಡುತ್ತೆ. ಅಂದರೆ ನಾನು ಆಗಲೇ ಹೇಳಿದೆ ನಿಮಗೆ, ನಮಗೆ ಅದ್ರ ತಕ್ಕನಾಗ ನಮ್ಮ ಶ್ರಮನೂ ಇರಬೇಕು. ಕೆಲವಕ್ಕೆ ನಮ್ಮ ಶ್ರಮ ಇರಬೇಕು, ಕೆಲವಕ್ಕೆ ಶ್ರಮ ಇಲ್ಲ ಅಂದ್ರೂ ಕೊಡುವಂಥವು ಇರುತ್ತೆ, ಕೆಲವು ಕೋರಿಕೆಗಳು ಕೊಡುವಂಥವು ಇರುತ್ತೆ. ಅದು ಮೈಂಡ್ ಡಿಸೈಡ್ ಮಾಡುತ್ತೆ. ನೀನು ಸುಮ್ಮನೆ ಕೇಳ್ತಾ ಇದೆಯಾ, ಕಷ್ಟಪಟ್ಟು ಕೇಳ್ತಾ ಇದೆಯಾ, ಅದು ಮೈಂಡ್ಗೆ ಗೊತ್ತಿರುತ್ತೆ. ಬಟ್ ಬೇಕನ್ನೋದು ಮಾತ್ರ ಅದು ಕೊಟ್ಟೇ ಕೊಡುತ್ತೆ. ಇದಕ್ಕೆ ಮಿರರ್ ಅಂತ ಯಾಕಂತಾರೆ? ಮಿರರ್ ಟೆಕ್ನಿಕ್ ಅಂತ ಯಾಕಂತಾರೆ? ಮಿರರ್ ಅಂತ ಯಾಕೆ ಅಂತೀವಿ ಅಂತಂದರೆ, ನಾವು ಈಗ ಎಷ್ಟೋ ಸರಿ ಹೇಳ್ತೀವಿ, ಏನಾದ್ರು ನಮಗೆ ಏನೇ ಮಾತಾಡಿ ಒಳ್ಳೆ ಕನ್ನಡಿ ಇದ್ದಂಗೆ ಇರಬೇಕು ಅಂತ ನಾವು ಒಂದು ಮಾತು ಹೇಳ್ತಾ ಇರ್ತೀವಿ. ಏನಕ್ಕೆ ಅಂದರೆ ಆ ಮಿರರಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಇರೋದಿಲ್ಲ. ಏನಿರುತ್ತೋ ಅದನ್ನೇ ತೋರಿಸುತ್ತದು. ನಿನ್ಗೆ ಇಲ್ದೇ ಇರೋದೆಲ್ಲ ಇರೋದು ಒಂದು ತೋರಿಸೋದಿಲ್ಲ. ಅದಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಮ್ಮ ಕಷ್ಟವನ್ನು ನಾವು ಮಿರರಲ್ಲಿ ತೋರಿಸ್ಬೇಕು. ನಾವೇನು ಬಚ್ಚಿಟ್ಕೊತಾ ಇಲ್ಲ ಇಲ್ಲಿ. ಈಗ ನಾವು ಯಾರಿಗೆ ಬೇಕಿರೋ ಮೋಸ ಮಾಡ್ಬೋದು, ನಮ್ಮ ಆತ್ಮಶಕ್ತಿಗೆ ನಾವು ಮೋಸ ಮಾಡೋಕ್ಕಾಗೋದಿಲ್ಲ. ಈಗ ನಾವು ಇವಾಗ ಏನೋ ಒಂದು ತಪ್ಪು ಮಾಡಿಬಿಟ್ಟು ಇನ್ನು ಸ್ವಲ್ಪ ಒಂದು 2 ನಿಮಿಷಕ್ಕೆ ಹೋಗಿ ನಾವು ಈ ಪ್ರಪಂಚದಲ್ಲಿ ಎಲ್ರಿಗಿನ ಒಳ್ಳೆಯವ್ರ ಥರ ನಾವು ನಟನೆ ಮಾಡ್ಬೋದು, ಅಲ್ಲಿರೋ ಜನ ನಂಬಬೋದು ಅಷ್ಟೇ ಅದನ್ನು. ಆದರೆ ನಮ್ಮಲ್ಲಿರೋ ಆತ್ಮಶಕ್ತಿ ಅದಕ್ಕೆ ಗೊತ್ತು ನೀನು ಅಲ್ಲಿ ಏನು ಮಾಡಿದ್ಯಾ. ಅದಕ್ಕೆ ಒಂದು ತುಂಬಾ ಒಳ್ಳೆ ಶಬ್ದ ಇದೆ ಕನ್ನಡದಲ್ಲಿ, ಆತ್ಮಸಾಕ್ಷಿ ಅಂತ. ಹೌದು, ಆತ್ಮಸಾಕ್ಷಿಗಿಂತ ಮಿಗಿಲಾದ ಸಾಕ್ಷಿ ಯಾವುದು? ನಮ್ಗೆ ಗೊತ್ತಿದೆ ನಾವು ಸರಿನಾ ತಪ್ಪಾ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅಲ್ವಾ? ಸೊ ಅದೇ ಆತ್ಮಸಾಕ್ಷಿ. ಅದಕ್ಕೆ ನಾವು ನಮ್ಮ ನೆಗೆಟಿವ್ ಆಗಿ ಏನಿದೆಯೋ ಅದನ್ನ ಕನ್ನಡಿಯಲ್ಲಿ ಥರ ಅದಕ್ಕೆ ತೋರಿಸೋದು. ಅಂದರೆ ನಾನೆಲ್ಲ ಸುಳ್ಳು ಹೇಳ್ತಾ ಇಲ್ಲ, ನೋಡಿ ನಂಗೆ ನಿಜವಾಗ್ಲೂ ನಂಗೆ ಇಷ್ಟು ಪ್ರಾಬ್ಲಮ್ ಇದೆ, ನನಗೆ ಇಷ್ಟು ಕಷ್ಟಗಳಿದೆ ನೋಡು, ಅದು ನನಗೆ ಹಿಂಗೆ ಬೇಕು ಅಂತ ಒಂದು ತೋರಿಸೋದಕ್ಕೋಸ್ಕರ ಆ ಮಿರರ್ ಟೆಕ್ನಿಕ್ ಅಂತ ನಾವು ಅದನ್ನು ಮಿರರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ನಾನಲ್ಲ, ಇದನ್ನು ಹಿಪ್ನೋಟಿಸಲ್ ಆಯ್ಕೆ ದೊಡ್ಡವರು ಇದನ್ನು ಆಯ್ಕೆಯನ್ನು ಮಾಡಿದ್ದಾರೆ. ಇದನ್ನು ಒಂದು ಮಾಡೋ ವಿಧಾನ ಇದು ಅಷ್ಟೇ ತುಂಬ ಸುಲಭ ಇರುತ್ತೆ. ಇದನ್ನೇನು ನಾವು ನಿದ್ದೆ ಮಾಡುವಾಗ ನೈಟಲ್ಲೇ ಮಾಡಬೇಕಂತಿಲ್ಲ. ಕೇವಲ ಡ್ರೀಮ್ ಟೆಕ್ನಿಕ್ಕನ್ನು ಮತ್ತು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನನ್ನು ಅಷ್ಟೇ ನಾವು ನಿದ್ದೆ ಮಾಡೋ ಟೈಮಲ್ಲಿ ಮೈಂಡಿಗೆ ಸಜೆಷನ್ಸನ್ನು ಕೊಟ್ಟು ಅದನ್ನು ಮೈಂಡನ್ನು ಆ ಕಡೆ ಬಿಟ್ಬಿಟ್ಟು ನೆಮ್ಮದಿಯಾಗಿ ನಾವು ಮಲ್ಕೊಂಡು ನಿದ್ದೆ ಮಾಡೋದು. ಬಟ್ ಈ ಮಿರರ್ ಟೆಕ್ನಿಕ್ಕನ್ನು ಡೈಲಿ ಯಾವಾಗ ಬೇಕಿದ್ರೂ ನಾವು
ರೂಮಲ್ಲಿ ಬಾಗಿಲು ಹಾಕ್ಕೊಂಡು ರೂಮೆಲ್ಲ ಸೈಲೆಂಟ್ ಮಾಡಿಕೊಂಡು ನಾವು ಇದನ್ನು ಮಾಡ್ಬೋದು. ಇದು ಅಷ್ಟೇ. ಫಸ್ಟು ಟ್ರಾನ್ಸ್ಗೆ ಹೋಗಬೇಕು. ನಾನು ಆಗಲೇ ಟ್ರಾನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಟ್ರಾನ್ಸ್ಗೆ ಹೋಗಬೇಕು. ಟ್ರಾನ್ಸ್ಗೆ ಹೋಗ್ಬಿಟ್ಟು ಏನು ಮಾಡಬೇಕು, ನಮ್ಮ ಮುಂದೆ ಒಂದು ಉದ್ದನೆಯ ಮಿರರನ್ನು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬ್ಲೂ ಕಲರ ಫ್ರೇಮನ್ನು ಹಾಕಬೇಕು. ಇಲ್ಲಿ ಬ್ಲೂ ಏನು ಅಂದರೆ ಒಂದು ನೆಗೆಟಿವನ್ನು ಸೂಚನೆ ಮಾಡುವಂಥದ್ದು. ನಾವು ಮಾಮೂಲಿಯಾಗಿ ಹೇಳ್ಬೇಕಂದ್ರೂ ಬ್ಲೂ ಅನ್ನು ನಾವು ಶನಿಗೆ ಹೋಲಿಸ್ತೀವಿ. ಈಗ ಬ್ಲೂ ಅನ್ನು ನಾವು ಗ್ರಹಗಳಲ್ಲಿ ಹೋಲಿಸಿದ್ರು ಬ್ಲೂ ಅನ್ನು ನಾವು ಇದು ಶನ್ಮಾತ್ಮನಿಗೆ ಇಷ್ಟ ಅಂತ ಬ್ಲೂ ಅನ್ನು ನಾವು ಅದಕ್ಕೆ ಹೋಲಿಸ್ತೀವಿ. ಅದೇ ಥರ ಇದು ನಮ್ಮ ಕೆಟ್ಟದ್ದು. ಇವಾಗ ನಾವು ತೋರಿಸ್ತಾ ಇರೋದು ಕೆಟ್ಟದ್ದು ಅಂದರೆ ನೆಗೆಟಿವ್, ನಮ್ಗೆ ಅದು ಬೇಡದೇ ಇರೋಂಥದ್ದು. ಒಂದು ಮಿರರ್ಗೆ ಬ್ಲೂ ಫ್ರೇಮನ್ನು ನಾವು ಹಾಕ್ತೀವಿ. ಅದರಲ್ಲಿ ವೆರಿ ಸಿಂಪಲ್ ಆಗಿ ನನ್ನ ಕಮಿಟ್ಮೆಂಟ್ಗಳನ್ನು ಅದ್ರಲ್ಲಿ ನೋಡೋದು. ನಾನು ರೆಂಟ್ ಎಷ್ಟು ಕಟ್ತಾ ಇದ್ದೀನಿ, ಆ ಬಾಡಿಗೆ ಅವ್ರನ್ನ ನಾವು ಯಾರು ರೆಂಟ್ ಕೊಡ್ತಾ ಇದ್ದೀವಿ ಅಲ್ಲೇನು ಮೋಸ ಇರೋದಿಲ್ಲ. ನಾವು ಕನ್ನಡಲ್ಲಿ ತೋರಿಸ್ತಾ ಇದೀವಿ. ಈಗ ನಾವು 2,000 ರೂಪಾಯಿನ ನಾವು 4,000 ರೂಪಾಯಿ ಬಾಡಿಗೆ ಅಂದರೆ ನಿನಗಿನ ಚೆನ್ನಾಗಿ ಇಲ್ಲೇ ಗೊತ್ತು, ನಿನ್ನ ಆತ್ಮಕ್ಕೆ ಗೊತ್ತು ನೀನು ಕೊಡ್ತಾ ಇರೋದಲ್ಲಿ 2,000 ಅಂತ. ಅದೆಲ್ಲ ನಾವು ಸುಳ್ಳು ಹೇಳಂಗಿಲ್ಲ. ಅದಕ್ಕೆ ಮಿರರ್ ಟೆಕ್ನಿಕ್ ಅನ್ನೋದು. ಅಲ್ಲಿ ನಾವು 4,000 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಬಾಡಿಗೆ ಮನೆ? ಈಗ ಒಂದು 10,000 ರೂಪಾಯಿ ನಾವು ಬಾಡಿಗೆ ಕಟ್ತಾ ಇದ್ದೀವಿ. ಒಂದು 5,000 ರೂಪಾಯಿ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತರ್ತಾ ಇದ್ದೀವಿ. ನಾವು ತರಕಾರಿ ಒಂದಿಷ್ಟು ತಿಂಗಳಿಗೊಂದಿಷ್ಟು ತರಕಾರಿ ತರ್ತಾ ಇದ್ದೀವಿ. ಈಗ ಯಾರಿಗೊಬ್ರು ಬಡ್ಡಿ ಕಟ್ಟಬೇಕು, ಇಷ್ಟು ಕಟ್ತಾ ಇದ್ದೀವಿ. ಈಗ ನಾವು ಬ್ಯಾಂಕ್ ಲೋನ್ ಯಾವುದೋ ಒಂದು ಕಟ್ಟಬೇಕು, ಅದನ್ನು ನಾವು ಕಟ್ತಾ ಇದ್ದೀವಿ. ಇನ್ನೊಬ್ರಿಗೆ ಯಾರಿಗೋ ಸಾಲ ಕೊಡಬೇಕು, ಅವ್ನು ಡೈಲಿ ಫೋನ್ ಮಾಡಿ ಉಗಿತಾ ಇದ್ದಾನೆ, ಅದನ್ನು ಅಲ್ಲಿ ನಾವು ನೋಡ್ತಾ ಅಲ್ಲಿ ಮಿರರಲ್ಲಿ ಅವನ್ನ ಕಲ್ಪನೆ ಮಾಡಿಕೊಂಡು ಅವ್ನು ಉಗಿಯೋದನ್ನು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೇ ಥರ ನಮ್ಮದು ಏನೇನು ಕಮಿಟ್ಮೆಂಟ್ ಇರುತ್ತೋ ಆ ಮಿರರಲ್ಲಿ ಬ್ಲೂ ಫ್ರೇಮ್ ಹಾಕ್ಬಿಟ್ಟು ಎಲ್ಲವನ್ನ ನೋಡೋದು. ನೋಡಿದಾದ್ಮೇಲೆ ಹೇಳೋದು, ಎಲ್ಲವನ್ನ ಬಲ್ಲಂತಹ ನನ್ನ ಸಬ್ಕಾನ್ಷಿಯಸ್ ಮೈಂಡೇ, ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿಯಾಗಿರುವಂತಹ ನನ್ನ ಆತ್ಮವೇ, ಈ ದೇಹದ ಓನರ್ ನೀನು, ಈ ದೇಹದ ಒಡೆಯ ನೀನು. ನೋಡು ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೋಡು. ಆಮೇಲೆ ಅದೆಲ್ಲ ನೋಡಿದ್ಮೇಲೆ ಪರ್ಸ್ ನೋಡಬೇಕು. ಪರ್ಸಲ್ಲಿ ತುಂಬ ಅಮೌಂಟ್ ಕಮ್ಮಿ ಇದೆ, ಅವ್ರು ಯಾರು ಕೊಡೋಕ್ಕೂ ಆಗ್ತಾಯಿಲ್ಲ. ಅವ್ರು ಕೊಟ್ಟರೆ ಇವ್ರಿಗಿಲ್ಲ, ಇವ್ರು ಕೊಟ್ಟರೆ ಅವ್ರಿಗಿಲ್ಲ. ಈ ಥರ ಪರಿಸ್ಥಿತಿ. ಪರ್ಸಲ್ಲಿ ದುಡ್ಡು ನೋಡಿರಬೇಕು. ಆವಾಗ ಹೇಳಬೇಕು, ನೋಡು ಎಲ್ಲವನ್ನ ಬಲ್ಲಂತ ನನ್ನ ಆತ್ಮವೇ, ಇಷ್ಟು ಜನ ಕಾಗೆಗಳ ಥರ ನನ್ನನ್ನು ಕುಕ್ಕಿ ತಿಂತಾ ಇದ್ದಾರೆ. ಆ ಪರ್ಸಲ್ಲಿ ನೋಡು ದುಡ್ಡು ಎಷ್ಟಿದೆಯೋ, ನಾನು ಏನು ಮಾಡೋದು? ಇಂಥ ಜೀವನ ನನಗೆ ಬೇಕಾ? ಇಂಥ ಜೀವನ, ಇಂಥ ನೆಗೆಟಿವ್ ಇರುವಂತಹ ಘಟನೆ ನನಗೆ ಬೇಕಾಗೇ ಇಲ್ಲ. ದಯವಿಟ್ಟು ಫಸ್ಟ್ ಇದನ್ನ ಅಳಿಸ್ಬಿಡು, ನಂಗಿದು ಬೇಕಾಗಿಲ್ಲ, ಬೇಡವೇ ಬೇಡ, ನಂಗೆ ಇಂಥ ಜೀವನ ನನಗೆ ಬೇಕಾಗೇ ಇಲ್ಲ ಇಂಥ ಅಂತೇಳಿ ಮಾನಸಿಕವಾಗಿ ಎಲ್ಲವನ್ನು ಒರೆಸ್ಬಿಡೋದು. ಆಗ ನಮ್ಮ ಮೈಂಡ್ ಏನು ಮಾಡುತ್ತೆ, ಓ ಇವನಿಗಿದು ಬೇಕಾಗಿಲ್ಲ ಅಂತ ಅದು ಪಕ್ಕ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹೋಗ್ಬಿಟ್ಟು ಮತ್ತೆ ಏನು ಮಾಡೋದು, ಆ ಬ್ಲೂ ಫ್ರೇಮನ್ನು ಕಿತ್ಬಿಟ್ಟು ಮತ್ತೆ ಅದಕ್ಕೆ ವೈಟ್ ಫ್ರೇಮನ್ನು ಹಾಕೋದು. ಅದೇ ವ್ಯಕ್ತಿಗಳನ್ನು ಮತ್ತೆ ನಾವು ಕಲ್ಪನೆ ಮಾಡ್ಕೋಬೇಕು. ಈಗ ಅಲ್ಲೊಂದು ಬ್ಯಾಗ್ ಇದೆ, ಆ ಬ್ಯಾಗಲ್ಲಿ ದುಡ್ಡಿದೆ, ಎಷ್ಟೋ ಒಂದಷ್ಟು ದುಡ್ಡಿದೆ, ಬ್ಯಾಗಲ್ಲಿ ದುಡ್ಡಿದೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಸಂತೋಷವಾಗಿ ರೆಂಟ್ ಕಟ್ತಾ ಇದ್ದೀನಿ. ಸಂತೋಷವಾಗಿ ಅಂದರೆ ಆವಾಗಲೇ ಏನು ನೋಡಿದ್ವೋ ನಾವು ಅವ್ರನ್ನೇ ಮತ್ತೆ ಕಲ್ಪನೆ ಮಾಡ್ಕೋಬೇಕು. ಆವಾಗೇ ಒಬ್ಬರು ಮರ್ತೋಗ್ಬಿಟ್ಟಿದ್ದೆ, ಈಗ ಇನ್ನೊಬ್ಬರು ಒಬ್ಬನಿರಿ ಇವನು ತಂದಲ್ಲಿ ಇಕ್ಕೊಳ್ಳೋಣ ಅಂತ ಇದ್ರಲ್ಲಿ ಮಾಡೋಂಗಿಲ್ಲ. ಬ್ಲೂ ಅಲ್ಲಿ ಏನು ನೋಡಿರ್ತೀವೋ ಈಗ ವೈಟಲ್ಲಿ ಅದನ್ನೇ ನೋಡಬೇಕು. ನೋಡ್ಬಿಟ್ಟು ಎಲ್ರಿಗೂ ಏನೇನು ಕೊಡಬೇಕೋ ಸಂತೋಷವಾಗಿ ಕೊಡ್ತಾಯಿದ್ದೀವಿ. ಎಲ್ರಿಗೂ ಕೊಟ್ಟಾದ್ಮೇಲೆ ಬ್ಯಾಗಲ್ಲಿ ನೋಡ್ತೀವಿ ಇನ್ನೂ ಸ್ವಲ್ಪ ದುಡ್ಡಿದೆ, ಮತ್ತು ಬ್ಯಾಗ್ ತುಂಬ ಇದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕೊಟ್ಟ ಮೇಲೆ ಇನ್ನೂ ಏನೋ ಒಂದು ಚಿಕ್ಕ ಪುಟ್ಟ ಅಮೌಂಟ್ ಅದ್ರಿಗೆ ಇನ್ನೂ ಇದೆ. ಆವಾಗ ಹೇಳ್ಬೇಕು ಆ ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡು, ಐ ಲವ್ ಯು ಮನಿ, ಐ ಲೈಕ್ ಯು ಮನಿ. ದೇವರಿಗೆ ಕೊಡುವಂತಹ ಗೌರವವನ್ನು ನಾನು ನಿನಗೆ ಕೊಡ್ತೀನಿ. ದಯವಿಟ್ಟು ನಾನು ಬದುಕಿರೋರ್ಗೂ ನನ್ನ ಬಿಟ್ಟು ನೀನು ಎಲ್ಲೂ ಹೋಗಬೇಡ. ನೀನು ಇಲ್ಲದೇ ಇರೋ ಜೀವನನೇ ನನಗೆ ಬೇಕಾಗಿಲ್ಲ. ನನಗೆ ಏನಕ್ಕೆ ಬೇಕು ಅಂತ ನಾನು ರೇಖಿ ಮಾಡ್ಕೊಂಡು ನಾನು ಆ ಥರ ರೇಖಿಗೆ ಜವಾಬ್ದಾರಿ ಒಪ್ಪಿಸ್ಬಿಡ್ತೀನಿ. ಯಾಕೆಂದರೆ ಅವಾಗ ರೇಖಿಯಲ್ಲಿ ದುಡ್ಡಿಗೆ ಏನಾದರೂ ಒಂಚೂರು ಕಷ್ಟ ದುಡ್ಡು ಮಾಡ್ತಾ ಇದ್ದಂಗೆ ಅದು ಎಲ್ಲಿ ಬರುತ್ತೋ ಬಂದ್ಬಿಡುತ್ತದು. ಅದಕ್ಕೆ ನಾನು ರೇಖಿನೂ ಹೇಳ್ತೀನಿ, ನಾನು ಯಾವಾಗ ಕಷ್ಟಕ್ಕೆ ದುಡ್ಡು ಬೇಕು ಅಂತ ರೇಖಿ ಮಾಡ್ತೀನೋ ಇಮ್ಮಿಡಿಯೇಟಾಗಿ ಬಂದು ನನಗೆ ಆ ದುಡ್ಡು ಬಂದು ನನ್ನ ಕೈಗೆ ಸೇರಬೇಕು. ನೀನು ಇಲ್ದಿರೋಂತಹ ಜೀವನ ನನಗೆ ಬೇಕಾಗೇ ಇಲ್ಲ ಅಂತೇಳ್ಬಿಟ್ಟು ಮತ್ತೆ ಎಲ್ಲ, ಏಕೆಂದರೆ ನಮ್ಮ ಆತ್ಮವನ್ನು ಯಾವಾಗೂ ಹೊಗಳ್ತಾ ಇರಬೇಕು. ನಾವು ಹೇಳಬೇಕು, ಎಲ್ಲವನ್ನ ಬಲ್ಲಂತಹ ನನ್ನ ಆತ್ಮವೇ, ಪ್ರಪಂಚದ ಅತಿ ಶಕ್ತಿಶಾಲಿಯಾಗಿರುವಂತಹ ಆತ್ಮವೇ, ಈ ದೇಹದ ಒಡೆಯನೇ, ನೋಡು ನಂಗೆ ಇಂಥ ಘಟನೆ ಬೇಕಾಗಿರೋದು. ನನಗೆ ನೋಡು, ನಂಗೆ ನೆಮ್ಮದಿ ಬೇಕು. ಇವಾಗ ನಾನು ನೆಮ್ಮದಿಯಾಗಿರ್ತೀನಾ? ಹಿಂಗಿದ್ರೆ ಈಗ ದುಡ್ಡಿದ್ದು ಎಲ್ರಿಗೂ ಕೊಟ್ಬಿಟ್ಟೆ ನಾನು ನೆಮ್ಮದಿಯಾಗೋತೀನೋ? ನೋಡು, ಇಂಥದನ್ನು ನೀನು ಎಲ್ಲಿಂದ ತಂದು ಕೊಡ್ತೀವೋ, ಅದು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನಂಗೆ ಇದನ್ನು ಮಾಡಿಕೊಡು. ಇನ್ಮೇಲೆ ನಾನು ಹಿಂಗಿರಬೇಕು. ಇಂಥ ಘಟನೆಯನ್ನು ನಂಗೆ ಆದಷ್ಟು ಬೇಗ ನನಗೆ ತಂದುಕೊಡು. ನೀನು ತಂದು ಕೊಡಲೇಬೇಕು ನನಗೆ. ಆವಾಗ ಟ್ರಾನ್ಸಿಂದ ಆಚೆ ಬರೋಂಗಿಲ್ಲ. ಮತ್ತು ಹಾಗೆ ಒಂದು ಮಿರರನ್ನು ಕಲ್ಪನೆ ಮಾಡ್ಕೊಳ್ಳೋದು, ಬ್ಲೂ ಫ್ರೇಮ್ ಹಾಕೋದು. ಯಾವ ವ್ಯಕ್ತಿ ನಿಮಗೆ